ದೊಡ್ಡಮನೆ ಸೊಸೆ ಚಿತ್ರದ ಮುಹೂರ್ತ ನಗರದ ವಿಶ್ವವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಚಿತ್ರದ ಮೊದಲ ದೃಶ್ಯಕ್ಕೆ ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಶ್ರೀ ಉಮೇಶ್ ಬಣಕಾರ್ ಕ್ಯಾಮೆರಾ ಸ್ವಿಚ್ ಆನ್ ಮಾಡಿದರೆ, ರಾಷ್ಟ್ರ ಪ್ರಶಸ್ತಿ ವಿಜೇತ ಹಿರಿಯ ನಿರ್ದೇಶಕರಾದ ಶ್ರೀ ಗಿರೀಶ್ ಕಾಸರವಳ್ಳಿ ಇವರು ಕ್ಲಾಪ್ ಮಾಡಿ ಚಿತ್ರಕ್ಕೆ ಶುಭ ಹಾರೈಸಿದ್ದರು. ನಾನು ಆಸ್ಕರ್ ಕೃಷ್ಣ, ಚಿತ್ರ ನಿರ್ದೇಶಕ. ಈ ಚಿತ್ರದ ದೊಡ್ಡಮನೆ ಸೊಸೆ ಚಿತ್ರದ ನಿರ್ದೇಶಕ. ಒಂದು ಸಹಜವಾಗಿ ದೊಡ್ಡಮನೆ ಅಂತ ಅಂದ ತಕ್ಷಣ ದೊಡ್ಡಮನೆ ನಮ್ಮ ಚಿತ್ರರಂಗಕ್ಕೆ ದೊಡ್ಡಮನೆ ಅಣ್ಣವ್ರ ಕುಟುಂಬ. ನಾವು ಅಣ್ಣವರ ಕಟ್ಟ ಅಭಿಮಾನಿಗಳು ಹಾಗೂ ದೊಡ್ಡಮನೆಯ ಅಭಿಮಾನಿಗಳು. ನಾನು ಚಿಕ್ಕವರಿಂದನೂ ಅಷ್ಟೇ, ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ, ಕೊನೆ ಉಸಿರು ಇರುವವರೆಗೂ ಅಷ್ಟೇ ನಾನು ದೊಡ್ಡಮನೆಯ ಅಭಿಮಾನಿ. ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ನಮ್ಗೆಲ್ಲರಿಗೂ ದೊಡ್ಡಮನೆ ಆದೇನೆ. ಜೊತೆಗೆ ಈ ಸಿನಿಮಾಗೆ ದೊಡ್ಡಮನೆ ಸೊಸೆ ಅಂತ ಹೆಸರಿಟ್ಟಿದ್ರಲ್ಲ, ಅದಕ್ಕೆ ರಿಲೇಷನ್ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿ ಇರೋದಿಲ್ಲ. ಇದು ಒಂದು ಪಕ್ಕ ಫಿಕ್ಷನಲ್ ಟೈಟಲ್, ಕಥೆಯೂ ಕೂಡ ಹಾಗೆ. ಎಲ್ಲ ಇರೋದು ದೊಡ್ಡಮನೆ ಇರುತ್ತೆ. ಆಮೇಲೆ ಎಲ್ಲ ಮನೆಗಳು ಅವ್ರ ಲೆವೆಲ್ಗೆ ಅವ್ರಿಗೆ ದೊಡ್ಡದವ್ರಿ ಪ್ರತಿ ಕುಟುಂಬವು. ಹಾಗಾಗಿ ಇದು ಒಂದು ಯಾವುದೋ ಒಂದು ಊರಿನಲ್ಲಿ ಇರುವಂತಹ ಒಂದು ದೊಡ್ಡಮನೆ, ಅಲ್ಲಿರುವಂತಹ ಆ ಮನೆಯ ಸದಸ್ಯರು, ಅಲ್ಲಿ ನಡೆಯುವಂತ ಒಂದು ಕಥೆ ಇದು ದೊಡ್ಡಮನೆ. ಹಾಗಾಗಿ ಈ ದೊಡ್ಡಮನೆ ಕಥೆ ಬೇರೆ ಯಾವುದೇ ಮನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಕ ಫಿಕ್ಷನ್, ಒಂದು ಕಾಲ್ಪನಿಕ ಕಥೆ, ಕಾಲ್ಪನಿಕ ಪಾತ್ರಗಳು. ಹಾಗಾಗಿ ಒಂದು ಟೈಟಲ್ ಅದಕ್ಕೆ ತುಂಬಾ ಆಪ್ಟ್ ಆಗುತ್ತೆ. ಇದನ್ನ ಕಥೆ ನಾನು ಫಾರ್ಮ್ಯಾಟ್ ಮಾಡ್ಕೊಂಡಾಗ ಒಂದು ಮನೆಗೆ ಒಬ್ಬ ಸೊಸೆ ಅತಿಥಿಯಾಗಿ, ಅಂದ್ರೆ ಫಸ್ಟ್ ಬಂದಾಗ ಅತಿಥಿ ತರ, ಆಮೇಲೆ ಆ ಮನೆ ವರತಿ ಆಗುತ್ತೆ. ಆಮೇಲೆ ಅಲ್ಲಿ ಅವ್ರಿಗೆ ಒಂದು ಬೇರೆ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಬಂದಾಗ ಅವ್ರಿಗೆ ಆಗುವಂತ ಅನುಭವಗಳು, ಅವ್ರಿಗೆ ಸಿಗುವಂತಹ ಅನುಭವಗಳು, ಅವರ ದೃಷ್ಟಿಕೋನಗಳು, ಇವೆಲ್ಲವೂ ಕೂಡ ಅವ್ರು ಫೀಲ್ ಮಾಡ್ತಾ ಅವ್ರು ಅನುಭವಿಸ್ತಾ ಹೋಗುವಂತಹ ಒಂದು ಜರ್ನಿ ಇದು. ಅಲ್ಲಿ ಹೊಸ ಸದಸ್ಯರಾಗಿ ಎಂಟ್ರಿ ಆಗುವ, ಪ್ರವೇಶನಾಗುವ ಒಂದು ಸೊಸೆ ಆಮೇಲೆ ಆ ಮನೆ ವರತಿ ಆಗುವಂತಾಳೆ. ಇದು ನೋಡ್ಕೊಂಡ್ ಬಂದಿರೋದು, ಮೊದಲು ನೋಡ್ಕೊಂಡ್ ಬಂದಿರೋದು. ಬೇರೆ ಮನೆಯಿಂದ ಬಂದು ಕೂಡ ಆ ಮನೆ ವರತಿ ಆಗ್ತದೆ. ವರತಿ ಆದಾಗ ಅವ್ರಿಗೆ ಆ ಒಂದು ಇನ್ಚಾರ್ಜ್, ಆ ಒಂದು ಸಂಪೂರ್ಣವಾದಂತಹ ಹಕ್ಕುಗಳು ಮತ್ತೆ ಪಡ್ಕೊಂಡಾಗ ಅವ್ರ ಜೊತೆ ಒಂದಷ್ಟು ಕರ್ತವ್ಯಗಳು ಕೂಡ ಸೇರ್ಕೊಂತ ಹೋಗ್ತವೆ. ಆ ಹಕ್ಕುಗಳು ಮತ್ತೆ ಕರ್ತವ್ಯಗಳನ್ನು ನಿಭಾಯಿಸುವಂತಹ ಹೊತ್ತಿನಲ್ಲಿ ಏನಾದ್ರು ಘರ್ಷಣೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ತರದಿಂದ ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಕೂಡ ಅಲ್ಲಿ ಒಂದು ಪಾತ್ರವನ್ನು ಮಾಡಬೇಕಾಗುತ್ತೆ. ಅದೇ ಸೊಸೆ ಆ ಒಂದು ಸಮಾಜದಲ್ಲಿ ಆ ಜನರ ಬಂದಿದೆ ಮತ್ತು ದೊಡ್ಡ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುವಂತಹ, ಪರಿಕಲ್ಪನೆಗೆ ಇರುವಂತಹ ಬೆಲೆ ಗೌರವನ್ನ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಅಂದ್ರೆ ಆ ಮನೆಗೆ ಇರುವಂತಹ ಸಾಮಾಜಿಕವಾಗಿ ಇರುವಂತಹ ಗೌರವವನ್ನ ಕಾಪಾಡಿಕೊಂಡು ಹೋಗ್ಬೇಕಾದ್ರೆ ಜವಾಬ್ದಾರಿ ಸೊಸೆ ಇರ್ತದೆ. ಆದ್ರೆ ಅದೇ ಸೊಸೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ, ಅವ್ರ ವ್ಯಕ್ತಿತ್ವಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಕೂಡ ವರ್ಷಾನುಗಟ್ಟಲೆಯಿಂದ ಪಾರಂಪರಿಕವಾಗಿ ನಡೆದುಕೊಂಡಿರುವಂತಹ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ, ಆ ಮನೆ ಮೇಲೆ ಇರುವಂತಹ ಗೌರವ ಡ್ಯಾಮೇಜ್ ಆಗಿರುವಂತಹ ಸಾಧ್ಯತೆಗಳು ಇರ್ತವೆ. ಆಮೇಲೆ ಹೆಚ್ಚಾಗಿ ಒಂದು ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಒಂದು ದೊಡ್ಡ ಕುಟುಂಬ, ಹಲವಾರು ಸದಸ್ಯರು ಇರ್ತಾರೆ. ದೊಡ್ಡ ಕುಟುಂಬ ಹಲವಾರು ಸದಸ್ಯರು ಇರ್ತಾರೆ ಅಂತ ಹೇಳಿದ ತಕ್ಷಣ ಒಂದು ಸಂತೋಷ, ನೋವು, ನಲಿವು, ಸುಖ, ದುಃಖ, ಸರಸ, ವಿರಸ, ಸಂತೋಷ, ವೈಮನಸ್ಸು ಇವೆಲ್ಲವೂ ಸಹಜವಾಗಿರ್ತವೆ, ಎಲ್ಲಾ ಕುಟುಂಬದಲ್ಲೂ ಇರ್ತವೆ. ಆದ್ರೆ ಒಂದು ಐಕಾನಿಕ್ ಆಗಿ ಒಂದು ಆದರ್ಶಪ್ರಾಯವಾಗಿ ಇರುವಂತಹ ಒಂದು ಕುಟುಂಬ, ಆ ಕುಟುಂಬಕ್ಕೆ ಏನಾದ್ರು ಒಂಚೂರು ಕಳಂಕ ತರಬೇಕು, ಅದು ಏನಾದ್ರು ಮಾಡ್ಬೇಕು ಅನ್ನೋ ಪ್ರಯತ್ನಗಳು ಸಹಜವಾಗಿ ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೀತಾನೆ ಇರ್ತದೆ. ಆದ್ರೆ ಎಲ್ಲ ಸಮಸ್ಯೆಗಳ ನಡುವೆ, ಕಳಂಕಗಳ ನಡುವೆ ಮತ್ತೆ ಒಂದು ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದು ಅಥವಾ ಮತ್ತೆ ಗೌರವ ಉಳಿಸ್ಕೊಳ್ಳುವಂಥದ್ದನ್ನ, ಮತ್ತೆ ಎಲ್ಲಾ ಸದಸ್ಯರು ಏನೇ ವೈಮನಸ್ಸುಗಳು ಬಂದಿದ್ರು ಕೂಡ, ಮಿಸ್ಅಂಡರ್ಸ್ಟ್ಯಾಂಡ್ಸ್ ಬಂದಿದ್ರು ಕೂಡ ಮತ್ತೆ ಹೇಗೆ ಯುನೈಟ್ ಮಾಡ್ಕೊಬೇಕು, ಎಲ್ಲರೂ ಮತ್ತೆ ವಾಪಸ್ ಕಟ್ಕೊಬೇಕು ಅನ್ನೋ ಒಂದು ಪ್ರಜ್ಞೆ ಮತ್ತು ಜವಾಬ್ದಾರಿ ಎಲ್ಲಾ ಸದಸ್ಯರು ಇರಬೇಕಾಗುತ್ತೆ. ಆ ಮನೆಯ ಸದಸ್ಯ ಒಬ್ಬ ಏನಾದ್ರು ಒಂದು ತಪ್ಪು ಹೆಜ್ಜೆ ಇಟ್ಟು ಅಂತಂದ್ರೆ ಇಡೀ ಮನೆಗೆ ಒಂದು ಕಪ್ಪು ಚಿಕ್ಕಿ ಅಥವಾ ಡ್ಯಾಮೇಜ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಮನೆಗೆ ಇರುವಂತಹ ಮರ್ಯಾದೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ಇರ್ತದೆ. ಅಂತ ಸಂದರ್ಭದಲ್ಲಿ ಏನೇನು ಹೆಚ್ಚು ಕಡಿಮೆ ಆಗ್ತವೆ, ಏನೇನು ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತವೆ, ಮತ್ತೆ ಅದು ದೊಡ್ಡಮನೆಯಾಗಿ ಉಳ್ಕೋತದ ಅಥವಾ ಮತ್ತೆ ಏನಾದ್ರು ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಅಲ್ಲಿ ತೋರಿಸ್ತೀವಿ. ಎಲ್ಲ ಮನೆ ಅಂದ ತಕ್ಷಣ ಸಹಜವಾಗಿ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರ್ತದೆ. ಎಲ್ಲವನ್ನು ಮೀರಿ ನಿಂತು ಆ ಮನೆಗೆ ಗೌರವವನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಎಲ್ಲರೂ ಇರ್ತದೆ. ಅದಾಗುತ್ತಾ ಇಲ್ಲ ಅನ್ನೋದು ಕಾನ್ಸೆಪ್ಟ್ ಇದು ಸಿನಿಮಾ. ಮಾನ್ಯ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ತೇಜ್ ವಿನಯಸ್ ನಿರ್ಮಾಣದ ಮೊದಲ ಚಿತ್ರ ಇದಾಗಿದ್ದು, ದೊಡ್ಡಮನೆ ಸೊಸೆಯಾಗಿ ರಾಗಶ್ರೀ, ನಾಯಕಿ ಮಾವನಾಗಿ ಸುಂದರ್ ರಾಜ್, ಉಳಿದಂತೆ ಸಚಿನ್ ಪುರೋಹಿತ್, ವಂಶಿ, ಶಂಕರ್ ಭಟ್, ಲಯ ಕೋಕಿಲ, ಡಾಕ್ಟರ್ ಮುರಳಿ ಕೊಟ್ಟೂರು, ಮಮತಾಶ್ರೀ ಮುಂತಾದವರು ನಟಿಸಿದ್ದಾರೆ. ಇದು ಆಸ್ಕರ್ ನನ್ನ ಮೊದಲ ಸಿನಿಮಾ.
ನಾನು ಈ ಮುಂಚೆ ಒಂದು 30 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ನಾವು ಒಂದು 15 ವರ್ಷದಿಂದ ಪ್ಲಾನ್ ಮಾಡಿದ್ವಿ, ನಾನು ಆಸ್ಕರ್ ಸಿನಿಮಾ ಮಾಡ್ಬೇಕು ಅಂತ. ಅದು ಕೈಗೂಡಿರ್ಲಿಲ್ಲ. ಈಗ ಒಳ್ಳೆ ಸಮಯ ಬಂದಿದೆ, ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ, ಬೆಂಬಲ ಎಲ್ಲ ಇರಲಿ. ನನ್ನ ಮಕ್ಕಳು ಇಬ್ರು ಲಾಂಚ್ ಈ ಸಿನಿಮಾಯಿಂದ ಇಬ್ರು ಲಾಂಚ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ನನಗೆ ಯಾಕೆ ಕೊಟ್ಟಿದ್ರೆ ಅದೇ ನನ್ನ ಮಕ್ಕಳಿಗೂ ಕೊಡ್ತೀರ ಅಂತ ನಂಬಿಕೆ ಇದೆ. ನಾನು ಆಸ್ಕರ್ ದೊಡ್ಡ ಮನೆ ಸೊಸೆ ಅಂತ ಫಸ್ಟ್ ಕೇಳಿದ್ದು, ಯಾಕೆ ಕೃಷ್ಣ ಸುಮ್ಮನೆ ಯಾಕೆ ಕಾಂಟ್ರವರ್ಸಿಗಳಿಗೆಲ್ಲ ಯಾಕೆ ತೆಗೆದುಕೊಳ್ಳಕ್ ಹೋಗ್ತೀರಾ ಅಂದೆ. ಏನ್ ಸರ್ ಕಾಂಟ್ರವರ್ಸಿ? ಅಲ್ಲ ದೊಡ್ಡ ಮನೆ ಸೊಸೆ ಅಂತ ಇಟ್ಟು ಸುಮ್ಮನೆ ಅಂದ್ಬಿಟ್ಟು ಏನಾದ್ರು ಅಂದ್ರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ನಮ್ಮ ಸೂಚನೆ ಬೇಕಾದ್ರೆ ಬರ್ಕೊಂಡಿರ್ತೀನಿ. ಟೈಟಲ್ ಸಿಕ್ಕಿದೆ, ಏನ್ ತೊಂದರೆ ಇಲ್ಲ. ಆದ್ರೆ ಮುಂದೆ ನಾನು ಆ ಥರದ್ದೇನೋ ನಮ್ಮ ಮೈಂಡಲ್ಲಿ ಇದ್ರೆ ಅಲ್ಲ ಏನೂ ಇಲ್ಲ ಅಂದ್ರು. ಹಂಗಾಗ್ಬಿಟ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ರಿ ಅಂದೆ. ಆಸ್ಕರ್ ಕೃಷ್ಣ ಕಥೆ ಹೇಳ್ತಾ ಇದ್ದಾಗ ನನಗೆ ಒಂಥರ ಬಹಳ ಸಂತೋಷವಾಯ್ತು. ಯಾಕಂತಂದ್ರೆ ಪ್ರಾಯಶಃ ನಾವು ಈ 60-70ರ ದಶಕದಲ್ಲಿ ನೋಡ್ತಾ ಇದ್ವು ಅಂತಲ್ಲ, ಆ ತರಹದ ಒಂದು ಕುಟುಂಬ ಸಮೇತ ನೋಡಬಹುದಂತ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹೆಣಿತಿರುವಂತ ಒಂದು ಕಥೆ ಇದು. ಒಂದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾಯಶಃ ತಂತ್ರದ ಮೇಲುಗಾರಿಕೆ ಇದ್ದಾಗ ಕಥೆ ಸೊರಗ್ತಾ ಇತ್ತು ಅಂತ ನನ್ಗನ್ಸುತ್ತೆ. ಹಾಗೆ ಆ ಮಾರುಕಟ್ಟೆಯ ಉದ್ದೇಶದಿಂದಾಗಿ ಹಿಂಸೆ ಮತ್ತು ಕ್ರೌರ್ಯ ಮತ್ತು ವಿಜೃಂಭಿಸ್ತಾ ಇದ್ದಂತ ಕಾಲದಲ್ಲಿ ಇಂಥ ಒಂದು ಸುಂದರವಾದಂತಹ ಫ್ಯಾಮಿಲಿ ಓರಿಯೆಂಟೆಡ್ ಕತೆ, ಕೇವಲ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ, ಅದೇನಾಗುತ್ತೆ ಅಂತಂದ್ರೆ ಆ ಮೂಲಕ ನಾವು ಮನುಷ್ಯ ಸಂಬಂಧಗಳನ್ನ, ಸಮಾಜದ ಇತಿಮಿತಿಗಳನ್ನ ಮತ್ತು ಮನುಷ್ಯ ಮತ್ತು ಸಮಾಜಕ್ಕೆ ಇರುವಂತಹ ಸಂಬಂಧ ಏನು, ಅದು ಯಾವ ರೀತಿಯಲ್ಲಿ ಪುನರ್ ಆವಿಷ್ಕಾರಗೊಳ್ಬೇಕಾಗಿದೆ ಅನ್ನೋದು ನಾವು ಹೇಳ್ತಾ ಇದ್ದಾರೆ. ಬಹಳ ಸಂತೋಷ ಅಂತ ಅನ್ನಿಸ್ತು. ಈ ಕಥೆ ಕೇಳ್ತಾ ಇದ್ದ ಹಾಗೆ ಹೊಳೆದಿದ್ದು ಏನು ಅಂತಂದ್ರೆ, ಬಹುಶಃ ಒಂದು ರೀತಿಯಲ್ಲಿ 70-80ರ ದಶಕದಲ್ಲಿದ್ದಂತ ಪುಟ್ಟಣ್ಣ, ಸಿದ್ಲಿಂಗ, ದೊರೆಬಗವನವರ ಇದೇನಿದೆ ಅದಕ್ಕೆ ಒಂದನೇ ಹೇಳ್ತಾ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಯಾವ ಮೌಲ್ಯಗಳನ್ನ ಎತ್ತಿಡಿದ್ರು ಆ ಮೌಲ್ಯಗಳನ್ನ ಪುನರ್ ಪ್ರತಿಷ್ಠಾಪಿಸ್ತಾ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರನ್ನ ಮೊದಲನೇದಾಗಿ ವಂದಿಸ್ತೇನೆ, ಶುಭ ಹಾರೈಸ್ತೇನೆ. ಆಸ್ಕರ್ ಕೃಷ್ಣ ಅವರ ಈ ಪ್ರಯತ್ನ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾದದ್ದು. ಯಾಕೆಂತಂದ್ರೆ ಇವತ್ತು ಕನ್ನಡದಲ್ಲಿ ಹೊಸ ರೀತಿಯ ಕಥೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರ ಪ್ರಯತ್ನಗಳು ಹೊರಬರ್ತಾ ಇಲ್ಲ ಅಷ್ಟೇ. ತುಂಬಾ ಜನಕ್ಕೆ ಹೊಸತೇನು ಹೇಳಬೇಕಾಗಿದೆ. ಈ ಚರ್ವಿತ ಚರ್ವಣವನ್ನ ಬಿಟ್ಟು ನಾವು ಪುನಃ ಹಿನ್ನೋಟದಲ್ಲಿ ನಮ್ಮ ಇರುವಿಕೆಯನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಆ ಕಾರಣಕ್ಕಾಗಿ ಇದು ಬಹಳ ಮುಖ್ಯ ಅಂತ ಅನ್ನಿಸ್ತು. ಅದಕ್ಕಾಗಿ ಆಸ್ಕರ್ ಕೃಷ್ಣ ಅವ್ರನ್ನ ಅಭಿನಂದಿಸ್ತೇನೆ. ಬಣಕಾರರು ಹೇಳಿದಾಗೆ ದೊಡ್ಡ ಮನೆ ಸೊಸೆ ಅಂತ ನನಗೂ ಒಂದ್ಸಲ ಅನುಮಾನ ಆಯ್ತು, ಯಾಕೆ ಈ ಕಥೆ ಅಂತ, ಯಾಕೆ ಈ ಟೈಟ್ಲು ಅಂತ. ಈಗ ದೊಡ್ಡ ಮನೆ ಹುಡುಗ ಬಂದಿತ್ತು, ದೊಡ್ಡ ಮನೆ ಸೊಸೆ ಏನು ಅಂತ ಹೇಳಿ. ಆದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ಮನೆ ಒಂದು ಮೌಲ್ಯವನ್ನ ಪ್ರತಿನಿಧಿಸುತ್ತೆ. ಇಟ್ ಅಫೋರ್ಡ್ಸ್ ಸಮ್ ಕೈಂಡ್ ಆಫ್ ವ್ಯಾಲ್ಯೂ, ಟ್ರೆಡಿಷನಲ್ ವ್ಯಾಲ್ಯೂ. ಹಾಗಾಗಿ ಅದು ಬಹಳ ಮುಖ್ಯ ಅಂತ ಅನ್ನಿಸ್ತು. ಇವ್ರು ಬೇರೆ ಹೊಸದಾಗಿ ಮಾನ್ಯ ಸಿನಿ ಕ್ರಿಯೇಷನ್ ಅಂತ ಸಂಸ್ಥೆಯನ್ನ ಶುರು ಮಾಡಿದಾರಂತಲ್ಲ, ಈ ದೊಡ್ಡ ಮನೆ ಸೊಸೆ, ಈ ಸೊಸೆ ಆ ಮನೆಗೆ ಕಾಲಿಟ್ಟು ಅದನ್ನು ಬಂಗಾರ ಮಾಡ್ಲಿ, ಈ ಚಿತ್ರಸಂಸ್ಥೆಯನ್ನ ದೊಡ್ಡ ಮನೆಯ ರೀತಿಯಲ್ಲಿ ದೊಡ್ಡ ಚಿತ್ರಸಂಸ್ಥೆ ಆಗ್ಲಿ ಹೇಳಿ ಅಂತ ಹೇಳಿ ಎಲ್ರಿಗೂ ಶುಭ ಹಾರೈಸ್ತೇನೆ. ದೊಡ್ಡ ಮನೆ ಅಂತ ವಿಚಾರ ಟೈಟ್ಲ್ ಕೇಳಿದ ತಕ್ಷಣ ನಂಗೆ ರೋಮಾಂಚನ ಆಯ್ತು. ಅದಕ್ಕೆ ಆಸ್ಕರ್ಗೆ ಧನ್ಯವಾದ ಹೇಳಕ್ ಹೋದಾಗ, ದೊಡ್ಡ ಮನೆ ಸೊಸೆ ಅಂತ ಟೈಟ್ಲ್ ಬಹಳ ಚೆನ್ನಾಗಿದೆಪ್ಪ ಅಂತ ಹೇಳೋದು, ಅಣ್ಣ ನೀನ್ ಪಾತ್ರ ಮಾಡ್ತಾ ಇದ್ದೆ ಅಂತ ನನ್ಗೆ ಒಂಥರ ಆಗೋಯ್ತು. ಇನ್ನು ನಾನು ವಿಶ್ಮರಕ್ಕೆ ಹೋದಾಗ ನನ್ನೇ ಕರಿತಾ ಇದ್ದೆ ಅಂತ, ಅದು ಒಂದು ರೀತಿ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಒಪ್ಕೊಂಡ ನಂತರ ನನ್ಗನ್ಸಿದ್ದು ಏನು ಅಂದ್ರೆ, ಕ್ಲಾಪ್ ಮಾಡ್ಬೇಕು ಅಂತ ಹೇಳಿದಾಗ ನನಗೆ ಇವತ್ತಿನ ಈ ಟೈಟಲ್ಗೆ ದೊಡ್ಡ ಮನೆ ಸೊಸೆ ಅಂತ ಅಂದಾಗ ಈ ಒಂದು ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತಂದ್ರೆ, ಕನ್ನಡ ಚಿತ್ರರಂಗದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ 17 ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತ ಚಿತ್ರರಂಗಕ್ಕೆ ನಾನು ಬಂದ ಸಮಯದಲ್ಲೇ ಅವರು ಪಾದಾರ್ಪಣೆ ಮಾಡಿ ಇವತ್ತು ಏನು ಒಂದು ಹೆಮ್ಮೆ ಪಡಬಹುದು ಕನ್ನಡಿಗರು.
ಯಾಕೆಂದ್ರೆ ದೊಡ್ಡ ಮನೆ ಅನ್ನೋದು ಇವ್ರಿಗೂ ಸಲ್ಲತ್ತೆ. ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅಂತಂದ್ರೆ ಅದು ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳು ಅನ್ನೋದನ್ನ ಸಾಬೀತು ಮಾಡ್ಬೇಕಾಗತ್ತೆ. ಹಾಗಾಗಿ ನಾನು ಅವ್ರನ್ನ ಕೇಳ್ಕೊಂಡೆ, ಗಿರೀಶ್ ನೀವು ಈ ರೀತಿ ಇದಕ್ಕೆ ಬಂದು ಕ್ಲಾಪ್ ಮಾಡ್ಬೇಕು ಅಂತ. ಹಿಂದೆ ಮುಂದೆ ನೋಡ್ದೆ ಒಪ್ಕೊಂಡ್ರು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ 70 ದಾಟಿದ ನಂತರ ಎಲ್ಲರೂ ರೆಸ್ಟ್ ತಗೊಂಡ್ಬಿಡ್ತಾರೆ. ಮನೆಯಲ್ಲಿ ಏನ್ ಮಾಡ್ತಾ ಇದೀನಿ ಅಂತ, ಇಲ್ಲಪ್ಪ ಆರಾಮಾಗಿದ್ದೀನಿ, ದೇವಸ್ಥಾನ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಸ್ನೇಹಿತರನ್ನ ಭೇಟಿ ಆಗ್ತಾ ಇದೀನಿ ಅಂತ. ಈಗ ಅವರು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಗಿರೀಶ್ ಕಾಸರವಳ್ಳಿಯವರು ತನ್ನ 75ನೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಸಿನಿಮಾ ಮಾಡ್ತಾ ಇದ್ರು. ಕೇಳಿ ರೋಮಾಂಚನ ಆಯ್ತು. ಆಮೇಲೆ ಅದ್ರಲ್ಲಿ ಯಾರು ಸ್ಟಾರ್ಗಳಿಲ್ಲ, ಎಲ್ಲ ಅಲ್ಲಿನ ಕಲಾವಿದರು. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಚಿತ್ರರಂಗದಲ್ಲಿ ಆ ರೀತಿಯಾದ ಒಂದು ಬದಲಾವಣೆಯನ್ನು ತರಬೇಕಾದ್ರೆ ಪ್ರತಿ ಸಲ ಸ್ಟಾರ್ ನೋಡ್ಕೊಂಡು ಹೋಗಕ್ಕಾಗಲ್ಲ. ಈ ಒಂದು ಬದಲಾವಣೆಯನ್ನ ಕೇವಲ ಕಾಸರವಳ್ಳಿಯವರು ಮಾತ್ರ ಅಲ್ಲ, ನಮ್ಮ ಕೃಷ್ಣ ಕೂಡ ಮಾಡಿದ್ದಾರೆ, ನಮ್ಮ ಸುನಿಲ್ ಮಾಡಿದ್ದಾರೆ. ಇದರಲ್ಲಿ ಪರಿಚಿತ ಮುಖಾಂತರ ನನ್ನ ಮತ್ತು ಶಂಕರ್ ಭಟ್ ಬಿಟ್ರೆ ಇದೆಲ್ಲ ಅಪರಿಚಿತ ಮುಖಗಳೇ. ಇವರು ಮುಂದಿನ ದಿನಗಳಲ್ಲಿ ಪರಿಚಿತ ಮುಖಗಳಾಗ್ತಾರೆ. ಮೇಲಾಗಿ ಈ ಸಿನಿಮಾದ ವಿಚಾರವಾಗಿ ಬಂದಾಗ ಬಾಗಲಕೋಟೆನಲ್ಲಿ ನಾಟಕದ ಕಂಪನಿ ಕೆಲಸ ಮಾಡ್ತಾ ಇದ್ವಿ. ಅವಾಗ ರಾಮ್ ಜೋಯಿಸ್ ಮನೆಯಲ್ಲಿ ನಮ್ಗೆ ಊಟ ಬರೋದು, ಅವ್ರ ತಂದೆ ಮನೆಯಿಂದ ನಮ್ಗೆ ಊಟ ಕಳ್ಸೋರು. ಆ ಒಂದು ಈ ಸಿನಿಮಾ ರಂಗದಲ್ಲಿ ಎಲ್ರು ರಾಜ್ಕುಮಾರ್ ಒಂದು ಮಾತು ಹೇಳೋರು, ಹೊಟ್ಟೆ ಪಾಡು ನೋಡಿ ಅಂತ. ಅವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು. ಅದು ಅವರು ವಿಶೇಷವಾಗಿತ್ತು. ಬಹುಶಃ ದೊಡ್ಡ ಮನೆಯಲ್ಲಿ ಆ ಒಂದು ವಿಚಾರವನ್ನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ನನ್ನ ಆಸೆ. ಇವತ್ತು ನಮ್ಮ ಸೌಭಾಗ್ಯ ದೇವಸ್ಥಾನದಲ್ಲಿ ಇದೊಂದು ರೀತಿಯಾಗಿ ವಿಭಿನ್ನವಾಗಿ ಈ ಏನೋ ಒಂದು ಕ್ಲಾಪ್ ಆಯ್ತು. ಬಹುಶಃ ಇವತ್ತು ಬರ್ತಾ ಇದೆ ಅನೇಕ ಸಿನಿಮಾಗಳಲ್ಲಿ ಟೈಟ್ಲ್ಗಳು ಕೇಳಿದ ತಕ್ಷಣ ಗಾಬರಿ ಆಗ್ಬಿಡ್ತೀವಿ. ನಾವ್ ಎಷ್ಟೋ ಸುಮ್ಮನೆ ಮೀಟಿಂಗ್ ಅಲ್ಲಿ ಮಾತಾಡಿದಾಗ ಈಗ ಟೈಟ್ಲ್ ಯಾಕೆ ಕೊಡ್ತಾ ಇದ್ದೀರಾ, ಅಷ್ಟು ಬೇರೆ ಟೈಟ್ಲೇ ಸಿಗ್ಲಿಲ್ವ ಅಂತ. ತಮಿಳ್ನಾಡು ಸರ್ಕಾರ ತಮಿಳಿನಲ್ಲಿ ಟೈಟ್ಲ್ ಇಟ್ರೆ ಆ ಸಿನಿಮಾಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. ಬಹುಶಃ ಈಗ ನಾನು ಕೇಳ್ಕೊತಾ ಇದ್ದೀನಿ, ಕೊರತೆನೇ ಇಲ್ಲ. ದೊಡ್ಡ ಮನೆ ಸೊಸೆ ಅಂದ ತಕ್ಷಣ 25 ಲಕ್ಷ ರೂಪಾಯಿ ತೆಗೆದಿಟ್ಕೊಳ್ಬೇಕು. ಯಾಕೆಂದ್ರೆ ಅಂತ ಒಂದು ಟೈಟ್ಲ್ ಇದು. ನಾವು ಇದನ್ನ ರಾಜ್ಕುಮಾರ್ಗೆ ಏನು ಗೌರವನ್ನ ಸೃಷ್ಟಿಸ್ತೀವಿ ಆ ಗೌರವನ್ನ ನಾವು ಪಡ್ಕೊತಾ ಇದ್ವಿ. ಬಹುಶಃ ನನ್ಗೆ ಈಗ ಸೂರ್ಯವಂಶ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಆ ಸೂರ್ಯವಂಶದ ಮುಖ್ಯಸ್ಥನ ಪಾತ್ರ. ಅದನಂತರ ಸೀರಿಯಲ್ ದಾಟಿ ಸಿನಿಮಾ ಬಂದ್ಬಿಟ್ಟಿದ್ದೀನಿ. ಸಿನಿಮಾದಲ್ಲಿ ದೊಡ್ಡ ಮನೆಯ ಯಜಮಾನರ ಪಾತ್ರ ಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ನನಗೆ ಚಿಕ್ಕ ವಯಸ್ಸಿಂದನೂ ನಟನೆಗಳಲ್ಲಿ ತುಂಬಾ ಇಷ್ಟ. ನನಗೆ ಚಿಕ್ಕ ಕಲಾವಿದೆಯಾಗಿ ಪರಿಚಯಿಸಿದ್ದು ನನ್ನ ತಂದೆ ತಾಯಿ, ಅವ್ರಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ. ನಂತರ ನನಗೆ ಕೊರೋನಾ ಟೈಮಲ್ಲಿ ಕಲಾವಿದೆಯಾಗಿ ಪರಿಚಯಿಸಿದ್ದು ಪ್ರಶಾಂತ್ ಅಂಕಪುರ ಮೈಸೂರವರು. 100 ಮತ್ತೊಂದು ಚಿತ್ರದಲ್ಲಿ ನಾನು ನಾಯಕಿಯಾಗಿ ಅಭಿನಯಿಸಿದ್ದೆ. ನಂತರ ನನಗೆ ಆಸ್ಕರ್ ಕೃಷ್ಣ ಸರ್ ಪರಿಚಯ ಮೈಸೂರಲ್ಲೇ ಆಗಿದ್ದು. ಈ ತರ ಕತೆ ಇದೆ. ದೊಡ್ಡ ಮನೆ ಸೊಸೆ ಅಂತ ಹೇಳಿದಾಗ ಎಷ್ಟು ದೊಡ್ಡ ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ. ಇಷ್ಟೆಲ್ಲ ನಿರೀಕ್ಷೆಗಳನ್ನ ನಾನು ರೀಚ್ ಮಾಡ್ಲೇಬೇಕು. ಖಂಡಿತ ನಾನು ಮಾತಾಡೋದಕ್ಕಿಂತ ನನ್ನ ಅಭಿನಯದಲ್ಲಿ ನಿಮ್ಮ ಮುಂದೆ ನಾನು ಖಂಡಿತ ನಟನೆಯನ್ನ ಮಾಡ್ತೀನಿ. ಎಲ್ಲರೂ ನಮ್ಮ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ಕೇಳ್ಕೊತೀನಿ. ನಾನು ದೊಡ್ಡ ಮನೆ ಕುಟುಂಬದ ಒಬ್ಬ ಸದಸ್ಯನಾಗಿ ಪಾತ್ರ ಮಾಡ್ತಾ ಇದ್ದೀನಿ. ಈ ಪಾತ್ರವನ್ನ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೆ, ನಮ್ಮ ಮಿತ್ರ ಆದಂತ ಆಸ್ಕರ್ ಕೃಷ್ಣ ಅವರ 7ನೇ ಚಿತ್ರ, ಈ ಒಂದು ಚಿತ್ರಕ್ಕೂ ಕೂಡ ಆಸ್ಕರ್ ಪ್ರಶಸ್ತಿ ಬರಲಿ. ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ದು ದೊಡ್ಡ ಮನೆ 2ನೇ ಮಗ. ನಾನು ಸ್ವಲ್ಪ ಫ್ಯಾಷನೇಬಲ್. ದೊಡ್ಡ ಮಗ ಬಂದ್ಬಿಟ್ಟು ಸ್ವಲ್ಪ ರಿಸರ್ವ್ಡ್. ಅವ್ರದ್ದೆಲ್ಲ ನಾವು ಚಿಕ್ಕವರಾಗಿ ಅವ್ರದ್ದೆಲ್ಲ ಮಾತು ಕೇಳುವಂಥದ್ದು. ನಾನು ಮಧ್ಯಮನವನು. ಸೊ ಅಣ್ಣ ತಮ್ಮದ್ರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳಾಗ್ತಿರುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಎಲ್ಲರ ಮನೆಯಲ್ಲಿ ಇರುತ್ತೆ. ಬಟ್ ಏನಂದ್ರೆ ಅದನ್ನ ಹೆಂಗ್ ನಾವು ಫೇಸ್ ಮಾಡ್ತೀವಿ, ಆಮೇಲೆ ಎಲ್ಲ ಅಣ್ಣ ತಮ್ಮದ್ರು ಕೊನೆಗೆ ನಾವು ಒಟ್ಟಿಗೆ ಸೇರ್ತೀವೋ ಇಲ್ವೋ ಅನ್ನೋದೇ ಒಂದು ಕತೆ. ಸೊ ಹಿಂಗಿರೋದ್ರಿಂದ ಆಸ್ಕರ್ ಕೃಷ್ಣ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಈ ಪಾತ್ರ ಕೊಟ್ಟಿದ್ದಕ್ಕೆ. ಆಮೇಲೆ ಸುನಿಲ್ ಸರ್, ಇವ್ರದ್ದು ನಮ್ದು ನಾವಿಬ್ರು ಪ್ರೊಡ್ಯೂಸರ್ ಇರೋದ್ರಿಂದ ಸ್ವಲ್ಪ ಒಡನಾಟ ಜಾಸ್ತಿನೇ ಇದೆ. ಆಮೇಲೆ ಗಿರೀಶ್ ಕಾಸರವಳ್ಳಿ ಸರ್ ಮನೆಗೆ ಹೋದಾಗ ಅವ್ರದ್ದು ಒಂದು ಸಿಂಪಲ್ ಹೇಳ್ತೀನಿ, ಅವರಿಂದ ಎಷ್ಟು ಕಲಿತೆ ಅಂದ್ರೆ, ನಾವು ರಿಸೀವ್ ಮಾಡೋಕ್ಕೂ ಗೇಟ್ ವರ್ಕ್ ಬಂದ್ರು, ಕಳ್ಸೋಕ್ಕೂ ಗೇಟ್ ವರ್ಕ್ ಬಂದು ಕಳ್ಸೋದ್ರು. ನಾವು ಯಾರೇ ಗೆಸ್ಟ್ ಬಂದ್ರು ಅಲ್ಲೇ ಹಾಯ್ ಅಂತ ಕಳ್ಸ್ಬಿಡ್ತೀವಿ. ಬಟ್ ಅವ್ರು ಇವತ್ತಿಗೂ ಎಷ್ಟೊಂದು ಕಲ್ಚರ್ ಇದೆ ಅಂದ್ರೆ, ನಾವು ಎಷ್ಟು ಈಗ ಯಂಗ್ಸ್ಟರ್ಸ್ ಎಷ್ಟು ಕಲಿಬೇಕಾಗಿದ್ದು. ಸೊ ನಮ್ ತಾತ ಎಲ್ಲ ಆತರ ಮಾಡೋರು, ಯಾರೇ ಮನೆಗೆ ಬಂದ್ರು ಗೇಟ್ ವರ್ಗು ಬಿಟ್ಟು ಗೇಟ್ ಇಂದ ರಿಸೀವ್ ಮಾಡೋದು. ಸೊ ನನಗೆ ನಿಜವಾಗ್ಲೂ ಅವ್ರ ಸಿಂಪ್ಲಿಸಿಟಿ ಇವತ್ತು ನಾನು ಕಣ್ಣಿಂದ ನೋಡಿದ್ದೀನಿ.
ಆಮೇಲೆ ಸುಂದರಾಜ್ ಸರ್ ಅವ್ರ ಬಗ್ಗೆ ಒಂದು ಹೇಳ್ಬೇಕು. ಆಕ್ಚುಲಿ ಒಂದ್ ಫೋಟೋ ಸಿಕ್ತು ನಮ್ಮ ಮನೆಯಲ್ಲಿ. ಏನಂದ್ರೆ ಬೇಟಿ ಶವರ್, ನಮ್ಮಲ್ಲಿ ಕುಬುಸ ಅಂತೀವಿ ಉತ್ತರ ಕರ್ನಾಟಕದಲ್ಲಿ. ಬೇಟಿ ಶವರ್, ಪ್ರಮೀಳಾ ಜೋಶಿ ಅವರೆಲ್ಲ ಕೂತು ನಮ್ಮ ತಾತ ನಮ್ಮಪ್ಪ ಎಲ್ಲ ಒಂದು ಗ್ರೂಪ್ ಫೋಟೋ ಸಿಕ್ತು. ನಾನು ಹೋಗಿ ತಾತನ್ ಕೇಳಿದೆ, ನಮ್ ತಂದೆ ಇಲ್ಲ, ಇದು ಯಾವ ಫೋಟೋ? ಇಲ್ಲ ಕುಬ್ಸ ಅಂದ್ರೆ ಮೇಘ್ನರಾಜ್ ಹೊಟ್ಟೆ ಇರೋದು. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂದ್ರೆ ಯಾರೇ ಬಂದ್ರು ನಾವು ಮಾಡ್ಬೋದು ಬೇಬಿ ಶವರ್ ಅಂತ ಹೇಳಿ. ನಮ್ಗೆ ಇಷ್ಟ ಇದ್ರು ನಮ್ಮನೆ ಅವ್ರ ತರ ಅನ್ಸಿದ್ರೆ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ, ಆತರ ಒಂದಿದೆ. ಸೊ ಕುಬ್ಸನ ಮಾಡಿದ್ದು ನಾನು ಅವಾಗ ಅನ್ಕೊಂಡು ನಮ್ ತಂದೆ ಎಷ್ಟು ಆಸ್ತಿ ಗಳಿಸಿದ್ದಾರೆ. ಸೊ ಇವತ್ತು ಎಲ್ಲ ಯಾವ್ಯಾವ್ದೋ ಮಟ್ಟಕ್ಕಿದ್ದಾರೆ. ಬಟ್ ಏನಂತಂದ್ರೆ ಇಷ್ಟೆಲ್ಲ ಇರೋದ್ರಿಂದ ನನ್ ನಿಜವಾಗ್ಲಿ ಇದೇ ಒಂದು ದೊಡ್ಡ ಸಪೋರ್ಟ್. ಇವತ್ತು ಬಣಕಾರ್ ಸರ್ ಆಗ್ಲಿ, ನಮ್ ತಂದೆಗೂ ಬಣಕಾರ್ ಸರ್ದು ಅಷ್ಟು ಒಂದು ರಿಲೇಷನ್, ಅಂತ ಫ್ರೆಂಡ್ಶಿಪ್. ನಾನು ಅದಕ್ಕೆ ಇವತ್ತು ನೀವು ಅಂತಿರಲ್ಲ ನನ್ ಧೈರ್ಯ, ನಂದೊಂದು ಏನೋ ಈ ಟ್ಯಾಲೆಂಟ್ ಅಂತದೆಲ್ಲ ಏನಿಲ್ಲ. ನೀವುಗಳು ಧೈರ್ಯ ಕೊಟ್ಟಿರೋದಕ್ಕೆ, ನೀವು ಸಪೋರ್ಟ್ ಇರೋದಕ್ಕೆ ಇದೆಲ್ಲ ನಾನು ಮಾಡಕ್ ಸಾಧ್ಯ. ಅದಕ್ಕೆ ನಮ್ ತಂದೆ ನಿಮ್ಮಂತವ್ರನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ನಿಮ್ಗೆ ಚಿರಋಣಿ ಆಗಿರ್ತೀನಿ. ನಿಮ್ಮ ಆಶೀರ್ವಾದ ಸದಾ ಇರ್ಲಿ. ಥ್ಯಾಂಕ್ ಯು.